ನಮಸ್ಕಾರ. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಜಾತಕ ಈ ಸಂದರ್ಭದಲ್ಲಿ ಅವರಿಗೆ ಒದಗಿ ಬರ್ತಾ ಇರುವಂತಹ ಕೆಲವು ಆಪತ್ತುಗಳ ಬಗೆಗೆ, ಈ ಆಪತ್ತುಗಳು ಅಂತಂದರೆ ಅದು ದೇವರ ಬಳಿ ಯಾವ ತೊಂದರೆಯೂ ಅವರಿಗೆ ಆಗದಿರಲಿ ಅನ್ನುವಂಥದ್ದನ್ನು ವಿನಂತಿಸುತ್ತಲೇ ಹೇಳಬೇಕಾದಂಥ ಕೆಲವು ಅವರ ಜಾತಕ ಏನು ಹೊರೋಸ್ಕೋಪ್ ಅಂತ ಹೇಳ್ತೀವಿ, ಅದರ ವಿಶ್ಲೇಷಣೆಯ ಪ್ರಕಾರ ಅಲ್ಲಿ ಒಳಗೆ ಹುದುಗಿರುವಂತಹ ಕೆಲವು ಆಪತ್ತುಗಳು, ಹಾಗೆಯೇ ಅವರ ಪ್ರಾಣಕ್ಕೂ ಕೂಡ ತೊಂದರೆಯನ್ನು ತರಬಹುದಾದಂತಹ ಕಾಂಬಿನೇಷನ್ನು ಕಾಣಿಸ್ತಾ ಇದೆ ಅಂತ ಕೇಳಿಕೊಂಡಾಗ ಹಲವು ರೀತಿಯಲ್ಲಿ ಬಹಳ ಸಂದಿಗ್ಧವಾದಂತಹ ಕಾಲಘಟ್ಟದಲ್ಲಿ ಮೋದಿಯವರು ಬಂದು ನಿಂತಿದ್ದಾರೆ. ಮೋದಿಯವರು ಸುಮಾರು ಕಳೆದ 24 ವರ್ಷಗಳಿಂದ ಮುಖ್ಯಮಂತ್ರಿಯಾಗಿಯೋ ಅಥವಾ ಕಳೆದ ಕೆಲವು ಅಂದರೆ 11 ವರ್ಷಗಳ ಕಾಲದಿಂದ ಪ್ರಧಾನಮಂತ್ರಿಯಾಗಿಯೋ ಅವರು ಅಂದರೆ ಈ ಒಂದು ದೀರ್ಘಕಾಲದ ಅವಧಿಯ ಬಹಳ ಕೊವೆಟೆಡ್ ಪೋಸ್ಟ್ನ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಜಾಗದಲ್ಲಿ ನಿಂತು ಭಾರತವನ್ನು ಮೋದಿಯವರ ಮೂಲಕ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ನಮ್ಮ ರಾಷ್ಟ್ರವನ್ನು ಒಯ್ದಿದ್ದಾರೆ. ಹಾಗಾದರೆ ಭಾರತ ಅಲ್ಲಿಯವರೆಗೂ ಅಪರಿಚಿತವಾಗಿತ್ತೆ ಅಂತ ಕೇಳಿದರೆ ಯಾವುದೋ ಕಾರಣಕ್ಕಾಗಿ ಭಾರತ ಇನ್ನೊಬ್ಬರ ಮರ್ಜಿಗಾಗಿ ಕಾಯಬೇಕಾದಂಥ ಸನ್ನಿವೇಶ ಕೂಡ ಇರ್ತಾ ಇತ್ತು. ನರೇಂದ್ರ ಮೋದಿಯವರು 1919 ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಟ್ರೈನ್ ಅಪ್ ಆದಂತಹ ಭಯೋತ್ಪಾದಕರು ಗುಂಡಿನ ದಾಳಿಯ ಮೂಲಕ 43 ಸೈನಿಕರನ್ನು ಹೊಡೆದುರುಳಿಸುವಂಥ ಸಂದರ್ಭದಲ್ಲಿ ಒಂದು ಸರ್ಜಿಕಲ್ ದಾಳಿಯ ಮೂಲಕ ಪಾಕಿಸ್ತಾನವನ್ನು ನಿಯಂತ್ರಿಸುವ ಬಗೆಯಲ್ಲಿ ಸರ್ರನೆ ಒಂದು ಮಿಂಚಿನ ಓಟವನ್ನು ಸಂಪಾದಿಸುವಂತಹ ಧೈರ್ಯವನ್ನು ತೋರ್ತಾರೆ. ಆದರೆ ಅದನ್ನು ಮೀರಿದಂತಹ ಒಂದು ಸಂದರ್ಭ ಇವತ್ತು ಕಾಲಘಟ್ಟದಲ್ಲಿ ಅವರಿಗೆ ಎದುರು ಬಂದಾಗ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅವರು 26 ಜನರನ್ನು ಸಾಯಿಸುವಂಥ ಅದೇ ಭಯೋತ್ಪಾದಕರ ಕೂಟ ಏನು ಮಾಡುತ್ತೆ, ಭಾರತದ ವಿರುದ್ಧ ಕತ್ತಿಯನ್ನು ಮಸೆದು ತನ್ನ ಆ ರಕ್ತಪಾತಕ್ಕೆ ಬೇಕಾದಂತಹ ಅಟ್ಟಹಾಸವನ್ನು ಅದು ಮೆರೆಯುತ್ತೆ. ಅಂತಹ ಸಂದರ್ಭದಲ್ಲಿ ಭಾರತಕ್ಕೆ ಬಹುದೊಡ್ಡ ಸವಾಲಾಗಿದ್ದಂತಹ ಸಂದರ್ಭ, ನಿಮ್ಮ ಮೋದಿಗೆ ಹೋಗಿ ಹೇಳಿ ಅನ್ನುವಂಥದ್ದನ್ನು ಆ ಸಾವಿನ ಮನೆಯ ದೂತರಾಗಿ ಬಂದಂತಹ ಭಯೋತ್ಪಾದಕರು ಗಂಡಂದಿರನ್ನು ಸಾಯಿಸಿ ಹೆಂಡಂದಿರಿಗೆ ಹೇಳುವಂತಹ ಒಂದು ಬಹಳ ನಾಚಿಕೆಗೇಡಿತನವನ್ನು ಪ್ರದರ್ಶಿಸುವಂತಹ ದುಷ್ಟತನವನ್ನು ನಾಗರಿಕತೆ ಇದು ಏನಾಗಬೇಕು, ತಲೆ ತಗ್ಗಿಸಬೇಕಾದಂತಹ ರೀತಿಯಲ್ಲಿ ಅವರು ಹೇಳ್ತಾರೆ. ಆದರೆ ಇವತ್ತು ಏನಾಗಿದೆ, ನಾವು ನಡೆಸಿದಂತಹ ದಾಳಿಯ ಮೂಲಕ ಎಲ್ಲ 9 ಉಗ್ರರ ನೆಲೆಗಳು ಧ್ವಂಸಗೊಂಡಂತಹ ರೀತಿ, ಎಷ್ಟೋ ಮಟ್ಟಿಗೆ ಪಾಕಿಸ್ತಾನದ ಗಡಿಯನ್ನು ದಾಟಿ ಹೋಗುವಂತಹ ಸನ್ನಿವೇಶವನ್ನು ಹೊಂದಿ, ಅಷ್ಟೇ ಅಲ್ಲ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಪ್ರದೇಶವನ್ನು ದಾಟಿ ನಾವು ಹೋಗಿ ಉಗ್ರರ ನೆಲೆಯ ಮೇಲೆ ಏನು ದಾಳಿ ನಡೆಸಿ ಅವರನ್ನೆಲ್ಲ ಉಡಿಸ್ ಮಾಡುವಂಥ ಒಂದು ಸನ್ನಿವೇಶವನ್ನು ಹೇಗೆ ನಿರ್ಮಿಸಿಕೊಂಡ್ರು ಅನ್ನುವಂಥದ್ದನ್ನು ಈಗ ನಾವು ಈ 2 ದಿನಗಳಿಂದಲೂ ತುಂಬ ರೋಚಕವಾಗಿ ಕೇಳಿಸ್ಕೊಳ್ತಾ ಇದ್ದೇವೆ. ಪ್ರತಿ ಭಾರತೀಯನು ನಾವು ಹೆಮ್ಮೆ ಪಡಬೇಕಾದಂತಹ ದಿನಗಳನ್ನಾಗಿ ಇದನ್ನು ನೋಡ್ತಾ ಇದ್ದೇವೆ. ಯಾಕೆ ಹೆಮ್ಮೆ ಪಡಬೇಕು ಅಂತಂದರೆ, ಆ ಭಯೋತ್ಪಾದಕ ಆಡಿದಂತಹ ದುಷ್ಟತನದ ಮಾತು, ಆ ದುಷ್ಟತನದ ಮಾತೇನಿತ್ತು, ನಿನ್ನ ಮಾಂಗಲ್ಯವನ್ನು ಅಳಿಸಿದ್ದೇನೆ ಅನ್ನುವಂಥದ್ದನ್ನು ನಿನ್ನ ಮೋದಿಗೆ ಹೋಗಿ ಹೇಳು ಅನ್ನುವಂಥ ದುರಹಂಕಾರದ ಯಾವ ರೀತಿಯಲ್ಲೂ ಇದು ನಾಗರಿಕತೆಗೆ ಶೋಭಿಸುವಂಥದ್ದಲ್ಲ, ಮನುಷ್ಯನಿಗೆ ಶೋಭಿಸುವಂಥದ್ದಲ್ಲ, ಯಾವ ಧರ್ಮಕ್ಕೆ ಶೋಭಿಸುವಂಥದ್ದಲ್ಲ ಅಂತಹ ಮಾತನ್ನು ಆಡಿತ್ತು. ಆದರೆ ಅದಕ್ಕೆ ಪ್ರತೀಕಾರವಾಗಿ ಮೋದಿಯವರು ಈ ಒಂದು 2 ದಿನಗಳ ಹಿಂದಿನ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಕ್ಕೂ ಭಯೋತ್ಪಾದಕರಿಗೂ ಒಂದು ಚೆನ್ನಾಗಿನ ಪಾಠವನ್ನು ಏನಾಗಿ ಮಾಡಿದ್ದಾರೆ, ಕಲಿಸಿದ್ದಾರೆ. ಆದರೆ ಇಷ್ಟಾದರೂ ಕೂಡ ಪ್ರಧಾನಮಂತ್ರಿ ಸುಖಕರವಾಗಿ ಕ್ಷೇಮಕರವಾಗಿ ಅವರ ಜಾತಕದ ಪ್ರಕಾರ ಇದ್ದಾರೆಯೇ ಎನ್ನುವಂಥದ್ದನ್ನು ಗಮನಿಸಿದರೆ, ಅವರ ಜಾತಕದಲ್ಲಿ ಈಗ ನಡೀತಾ ಇರುವಂಥದ್ದು ಬಹಳ ಬಹಳ ಗಟ್ಟಿಯಾದಂತಹ ಸಂದರ್ಭ ಹೌದಾಗಿದ್ದರು. ಯಾಕೆಂದರೆ ಮಂಗಳನ ದಶ ನಡೀತಾ ಇದೆ, ಶಶಿಮಂಗಳವನ್ನು ಹೊಂದಿದಂತಹ ಮಂಗಳ. ಯಾಕೆಂತಂದರೆ ಯಾವಾಗ ಚಂದ್ರ ಮತ್ತು ಮಂಗಳ ಒಗ್ಗೂಡಿ ಇರ್ತಾರೋ ಅದು ಶಶಿಮಂಗಳ ಯೋಗವಾಗಿ ಪರಿಣಮಿಸುತ್ತೆ. ಅವರ ಜಾತಕದಲ್ಲಿ ನೀಚನಾಗಿ ಇದ್ದರೂ ಕೂಡ ಚಂದ್ರ 9ನೇ ಮನೆಯ ಅಧಿಕಾರಿ
ಆತ ಮಂಗಳನೊಂದಿಗೆ ಸೇರಿ ಏನಾಗ್ತಾನೆ ಅಂತಂದರೆ ನೀಚಭಂಗ ರಾಜಯೋಗವನ್ನು ಪಡೆದಿರ್ತಾನೆ. ಅಷ್ಟೇ ಅಲ್ಲ, ನೀಚಭಂಗ ರಾಜಯೋಗವನ್ನು ಪಡೆದಂಥ ಚಂದ್ರ ಅವರ ಜಾತಕದಲ್ಲಿ ಗಜಕೇಸರಿ ಯೋಗವನ್ನು ಕೂಡ ಹೊಂದಿರ್ತಾನೆ. ಗಜಕೇಸರಿ ಯೋಗ ಅಂದರೆ ಈ ಬೃಹಸ್ಪತಿ ಚಂದ್ರ ಕೇಂದ್ರ ಯೋಗ ಅಂತ ಒಂದಿರುತ್ತೆ. ಯಾಕೆಂದರೆ ಪರಸ್ಪರರು ಚಂದ್ರ ಮತ್ತು ಗುರು ಈ ಎರಡು ಗ್ರಹಗಳು ಪರಸ್ಪರ ಕೇಂದ್ರದಲ್ಲಿದ್ದರೆ ಅದು ಕೂಡ ಗಜಕೇಸರಿ ಯೋಗವೇ. ಇಂತಹ ಗಜಕೇಸರಿ ಯೋಗವನ್ನು ಹೊಂದಿದಂತಹ, ನೀಚಭಂಗ ರಾಜಯೋಗವನ್ನು ಹೊಂದಿದಂತಹ, ಅಷ್ಟೇ ಅಲ್ಲ ಶಶಿಮಂಗಳ ಯೋಗವನ್ನು ಹೊಂದಿದಂತಹ, ಅಷ್ಟೇ ಅಲ್ಲ ಅಮಲ ಯೋಗವನ್ನು ಹೊಂದಿದಂತಹ ಬುಧನ ಕಾರಣಕ್ಕಾಗಿನ ಬಹಳ ದಿವ್ಯತಮವಾದಂಥ ಯೋಗದ ಮೂಲಕ ನಮ್ಮ ಪ್ರಧಾನಿಗಳಾದಂತಹ ಮೋದಿಯವರ ಜಾತಕದಲ್ಲಿ ಈ ದೀರ್ಘಾವಧಿಗೆ 25 ವರ್ಷಗಳಷ್ಟು ಸುಮಾರು ದೀರ್ಘಾವಧಿಗೆ ಅವರು ಅಧಿಕಾರವನ್ನು ಪ್ರಮುಖ ಜಾಗೆಯಲ್ಲಿ ಕುಳಿತು ನಡೆಸ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಒಂದು ಇತಿಹಾಸವನ್ನು ಬದಲು ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಕೂಡ ತೋರಿಸ್ತಾ ಇದ್ದಾರೆ. ಹಾಗಾದರೆ ಅವರ ಜೀವಕ್ಕೆ ಆಪತ್ತು ಬರುವಂತಹ ವಿಚಾರ ಯಾಕೆ ಅವರ ಜಾತಕದಲ್ಲಿ ಕಾಣಿಸ್ತಾ ಇದೆ ಅಂತಂದರೆ, ಯಾವ ಮಂಗಳನ ಒಂದು ಸಂದರ್ಭ ಈಗ ನಡೀತಾ ಇದೆಯೋ ಆ ಮಂಗಳ ಈ ಜಾತಕಕ್ಕೆ ಸಂಪೂರ್ಣವಾದಂತಹ ಆಯಸ್ಸನ್ನು ಕೊಡುವಂತಹ ಸಂದರ್ಭದಲ್ಲಿ ಇದ್ದಾನೆ. ಸಂಪೂರ್ಣವಾದಂತಹ ಆಯಸ್ಸನ್ನು ಪ್ರಧಾನಮಂತ್ರಿಗಳಿಗೆ ಕೊಡಬೇಕು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಈಗ ನಡೀತಾ ಇರುವಂತಹ ಒಂದು ಈ ಏನು ಶನೈಶ್ಚರನ ಭುಕ್ತಿ ನಡೀತಾ ಇದೆ, ಮಂಗಳನ ದಶಾಭುಕ್ತಿ ಮಹಾದಶಾ ಸಂದರ್ಭ ನಡೀತಾ ಇದ್ದರೂ ಕೂಡ ಶನೈಶ್ಚರನ ಭುಕ್ತಿ ಈ ಸಂದರ್ಭದಲ್ಲಿ ನಡೀತಾ ಇದ್ದಿರೋದ್ರಿಂದ, ಅಷ್ಟೇ ಅಲ್ಲ ಈಗ 2.5 ವರ್ಷಗಳ ಕಾಲದ ಅವಧಿಗೆ ಮೊನ್ನೆ ಮಾರ್ಚ್ 29ರಿಂದ ಅವರಿಗೆ ಪಂಚಮ ಶನಿ ಕಾಟ ನಡೀತಾ ಇದೆ. ಈ ಪಂಚಮ ಶನಿ ಕಾಟ ಹೇಳುವಂಥದ್ದೇನು, ಇದು ಯಾಕೆ ದುರ್ಭರವಾದಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡುತ್ತೆ ಅಂತಂದರೆ, ಯಾವ ಸಂದರ್ಭದಲ್ಲಿ ಶನೈಶ್ಚರ ಮಂಗಳನ ಮಂಗಳನ ಮಹಾದಶಾ ಕಾಲದ ಭುಕ್ತಿಯ ಸ್ವರೂಪದಲ್ಲಿ ಭುಕ್ತಿಯ ಅಧಿಪನಾಗಿ ಅವನು ಇರ್ತಾನೋ ಆ ಸಂದರ್ಭದಲ್ಲಿ ಅದರ ಬೆನ್ನಿಗೆನೇ ಯಾವಾಗ ಬುಧನ ಭುಕ್ತಿ ಕೂಡ ಸ್ಟಾರ್ಟ್ ಆಗುತ್ತೋ, ಅಂದರೆ ಬರುವ ಮೇ 28ರ ನಂತರದಲ್ಲಿ ಮೋದಿಯವರಿಗೆ ಬುಧನ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಈ ಬುಧ ಯಾರು ಅವರ ಜಾತಕದಲ್ಲಿ ಅಂತಂದರೆ, ಅವನು ಮರಣ ಸ್ಥಾನದ ಯಜಮಾನ, ಹಾಗೆಯೇ ಏಕಾದಶ ಸ್ಥಾನದ ಯಜಮಾನ. ಏಕಾದಶ ಸ್ಥಾನದ ಯಜಮಾನನಾಗಿ ತನ್ನ ಸ್ವಂತ ಮನೆಯಲ್ಲಿ ಕೂತಿರುವುದರಿಂದಾಗಿ ಅವನಿಗೆ ಅಗಾಧವಾದಂತಹ ಶಕ್ತಿ ಇದ್ದರೂ ಕೂಡ ಮರಣದ ಮನೆಯ ಯಜಮಾನನಾಗಿ ಹಾಗೂ ಎಲ್ಲಿ ಕೂತಿದ್ದಾನೋ ಅಲ್ಲಿ ಕೇತುಗ್ರಸ್ತನಾಗಿ ಕುಳಿತುಕೊಂಡಂತಹ ಕಾರಣ ಇರೋದರಿಂದ, ಹಾಗೂ ಭಾಗ್ಯದಲ್ಲಿ ಶನೈಶ್ಚರ ಶುಕ್ರನೊಂದಿಗೆ ಇವರ ಜಾತಕದಲ್ಲಿ ಕೂತ್ಕೊಂಡಿರೋದ್ರಿಂದ, ಈ ಶುಕ್ರ ಯಾರು ಅಂತಂದರೆ ಮೋದಿಯವರ ಒಂದು ಜಾತಕ ಕುಂಡಲಿಯಲ್ಲಿ ನಷ್ಟದ ಮನೆಯ ಯಜಮಾನ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಅತ್ಯಂತ ಹೆಚ್ಚಿನ ಮಟ್ಟದ ಕಾಳಜಿಯನ್ನು ತನ್ನ ಜೀವದ ಬಗೆಗಾಗಿ ಪ್ರಧಾನಮಂತ್ರಿಗಳು ತೋರಿಸಲೇಬೇಕಾದಂತಹ ಬಹಳ ಎಚ್ಚರದ ಕಾಲಘಟ್ಟವಾಗಿ ಇದು ನಿಂತಿದೆ. ಅವರು ಅದನ್ನು ಖಂಡಿತವಾಗಿ ತಮ್ಮ ಧ್ಯಾನದಲ್ಲಿ ಇಟ್ಟುಕೊಳ್ಳಬೇಕಾದಂಥದ್ದು. ಯಾಕೆಂತಂದರೆ ಇವತ್ತು ಭಾರತ ಎಲ್ಲಿ ನಿಂತಿದೆ ಅಂತಂದರೆ, ಅದು ಪ್ರತಿಯೊಬ್ಬ ಅತ್ಯದ್ಭುತವಾದಂಥ ನಾಯಕ ಒಂದು ದೇಶವನ್ನು ಆಳಿದಂಥ ಸಂದರ್ಭದಲ್ಲೂ ಪ್ರಜೆಗಳು ಕೇಳಬೇಕಾದಂಥ ಅಥವಾ ರಾಜಕೀಯ ವಿಶ್ಲೇಷಕರು ಕೇಳಬೇಕಾದಂಥ ಕೆಲವು ಪ್ರಶ್ನೆಗಳು ಬರ್ತವೆ. ಮೋದಿಯ ನಂತರ ಯಾರು ಅನ್ನುವಂಥ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಮೋದಿಯ ನಂತರ ಯಾರು ಅಂತ ಕೇಳಿದಾಗ ಸರ್ರನೆ ಯಾವುದೇ ಮನೆಯಲ್ಲಿರಲಿ ಅಥವಾ ದೇಶದಲ್ಲಿರಲಿ ಯಾವುದೇ ರಾಜ್ಯದಲ್ಲಿರಲಿ ಯಾರ ನಂತರ ಯಾರು ಅನ್ನುವಂಥದ್ದನ್ನು ಕೇಳುವಂಥ ಪ್ರಶ್ನೆ ಬಂದಾಗ ಉತ್ತರಿಸುವುದು ಕಷ್ಟ ಆಗುತ್ತೆ. ಯಾಕೆಂತಂದರೆ ಎಲ್ಲ ನಿಟ್ಟಿನಲ್ಲಿ ಒಬ್ಬ ಪರಿಪೂರ್ಣನಾದಂತಹ ನಾಯಕನಾಗಿ ಹೊರಹೊಮ್ಮುವಂತಹ ಶಕ್ತಿ ಅನೇಕರಲ್ಲಿ ಇರುತ್ತೆ. ಆದರೆ ಆ ಅನೇಕರಲ್ಲಿ ಆ ಶಕ್ತಿ ಇದ್ದರೂ ಕೂಡ ಕಾಲದ ಸಂದರ್ಭ, ಕಾಲದ ಕಸೌಟಿ ಅಂತೇನಿದೆ, ಆ ಒಂದು ಕಾಲದ ಸಂದರ್ಭದ ಹೊರೆಗಲ್ಲು ಅದನ್ನು ಚೆನ್ನಾಗಿ ತಿಕ್ಕಿ ನೋಡಬೇಕಾದಂಥ, ಇದು ಅಸಲಿ ಚಿನ್ನ ಅನ್ನುವಂಥದ್ದನ್ನು ಹೇಳಬೇಕಾದಂತಹ ಒಂದು ಸ್ಥಿತಿ ಇರುತ್ತೆ. ಅದು ಆ ಸಂದರ್ಭದಲ್ಲಿ ಅವರು ಆ ಸ್ಥಳದಲ್ಲಿ, ಅಂದರೆ ಆ ಸಿಂಹಾಸನದಲ್ಲಿ ಕುಳಿತಾಗಲೇ ಇದು ನಿಶ್ಚಿತವಾಗಿ ಇದು ಇವರಿಗೆ ಹೊಂದುವಂತಹ ಸಿಂಹಾಸನ, ಈ ಸಿಂಹಾಸನಕ್ಕೆ ಲಾಯಕ್ಕಾದಂಥ ವ್ಯಕ್ತಿ ಇದೆ ಅನ್ನುವಂಥದ್ದನ್ನು, ಇವರೇ ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಆದರೆ ಹಾಗೆ ಹೇಳಬಹುದಾದಂಥ ರೀತಿಯಲ್ಲಿ ಇವತ್ತಿನ ರಾಜಕೀಯ ಸ್ಥಿತಿ ಏನು ಅಂತಂದರೆ ಅದನ್ನು ನಿಶ್ಚಿತವಾಗಿ ಹೇಳುವಂಥದ್ದು ಕಷ್ಟ ಆಗುತ್ತೆ. ಹಾಗಾದರೆ ಮೋದಿ ಈಗ ಆಲ್ರೆಡಿ ಅವರಿಗೆ 75 ವರ್ಷ, 75ನೇ ವರ್ಷದ ಸಂದರ್ಭದಲ್ಲಿ ಆ್ಯಕ್ಟಿವ್ ಆಗಿರುವಂಥದ್ದೇ ಬಹಳ ಕಷ್ಟ. ಆದರೆ ಆ್ಯಕ್ಟಿವ್ ಆಗಿ ಅವರು ಇರ್ತಾರೆ. ಅಷ್ಟೇ ಅಲ್ಲ,
ಎಲ್ಲ ಸಂದರ್ಭಗಳಲ್ಲಿ ಒಂದು ಪ್ರತಿದಿನಕ್ಕೆ ಒಂದು 4 ತಾಸು ನಿದ್ರೆಯ ಮೂಲಕವಾಗಿ ತನ್ನ ಶರೀರದ ಒಂದು ಚಟುವಟಿಕೆಯನ್ನು ಅದ್ಭುತವಾದಂಥ ರೀತಿಯಲ್ಲಿ ಸಂಪಾದಿಸಿಕೊಂಡು ತಾನು ದಿನನಿತ್ಯದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇನೆ ಅನ್ನುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಈ ಎಲ್ಲ ವಿಚಾರವನ್ನು ಗಮನಿಸಿಕೊಂಡಾಗ ನೇರವಾಗಿ ಜಾತಕದಲ್ಲಿ ತೊಂದರೆಯನ್ನೇ ತರಬಹುದಾದಂತಹ, ಘಾತಕನಾಗಿಯೇ ಬರುವಂತಹ, ಪರಮ ಪ್ರಾಣದ ಮೇಲೆ ಅನೇಕ ರೀತಿಯ ಕೆಲವು ತೊಂದರೆಗಳನ್ನು, ಬಿಕ್ಕಟ್ಟುಗಳನ್ನು, ಹಿಕಪ್ಸ್ಗಳನ್ನು ತರಬಹುದಾದಂತಹ ಬುಧನ ಸಂದರ್ಭದ ದಾರಿ ಈಗ ಕ್ಲಿಯರ್ ಆಗ್ತಾ ಇರುವಾಗ, ಅಷ್ಟೇ ತೊಂದರೆಗಳನ್ನು ಕೊಡಬಹುದಾದಂತಹ ಶನೈಶ್ಚರನ ಪಂಚಮ ಶನಿಕಾಟವು ಚಂದ್ರನ ಮೂಲಕವಾಗಿ ಸಿದ್ಧಿ ಆಗ್ತಾ ಇರುವಾಗ, ಯಾಕೆಂದರೆ ಶನಿಕಾಟದ ಸಂದರ್ಭ ಅಂದರೆ ಹೇಗಿರುತ್ತೆ ಅಂತಂದರೆ, ಚಂದ್ರನಿಗೂ ಮತ್ತು ಶನೈಶ್ಚರರಿಗೂ ಹೊಡೆದಾಟ ಬಂದಾಗ ಅದೇನಾಗುತ್ತೆ, ಅದು ಶನಿಕಾಟವಾಗಿ ನಿಲ್ಲುತ್ತೆ. ಇವತ್ತು ಮೋದಿಯವರ ಜಾತಕದ ಚಂದ್ರನಿಂದ 5ನೇ ಮನೆಯಲ್ಲಿ ಶನೈಶ್ಚರನಿದ್ದಾನೆ. ಆ 5ನೇ ಮನೆ ಅಂತಂದರೆ ಅದು ಮೀನರಾಶಿ. ಮೀನರಾಶಿ ಅಂತಂದರೆ ಅದು ನೀರಿನ ರಾಶಿ. ಈ ನೀರಿನ ರಾಶಿಯ ಮನೆಯ ಯಜಮಾನತ್ವ ಯಾರಿಗೆ ಸಿಕ್ಕಿದೆ ಅಂತಂದರೆ ಅದು ಗುರುವಿಗೆ ಸಿಕ್ಕಿದೆ. ಹಾಗಾಗಿ ಇವರ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಇವತ್ತಿನ ಸದ್ಯದ ಗೋಚರದ ಸಂದರ್ಭದಲ್ಲಿ ಗುರುವಿನ ಮನೆಯಲ್ಲಿ ಶನೈಶ್ಚರ ಕುಳಿತಿದ್ದಾನೆ, ಶನೈಶ್ಚರನ ಮನೆಯಲ್ಲಿ ಗುರು ಕುಳಿತಿದ್ದಾನೆ. ಗೋಚರದ ಸಂದರ್ಭದಲ್ಲಿ ಈ ಸಂದರ್ಭ ಎಲ್ಲಿ ಹರಳುಗಟ್ಟುತ್ತದೋ ಆಗ ಪ್ರಾಣವನ್ನು ಒಂದು ಅಪಾಯದ ಒಂದು ಪಾಯಿಂಟ್ನಲ್ಲಿ ನಿಲ್ಲಿಸಬಹುದಾದಂಥವರ ದಶ ಅಥವಾ ಭುಕ್ತಿಯ ಕಾಲ ನಡೀತಾ ಇದ್ದರೆ ಅದು ಬಹಳ ಕಷ್ಟದ್ದಾದಂಥ ಸ್ವರೂಪದ ಒಂದು ಸಂವಿಧಾನವನ್ನು ಆ ವ್ಯಕ್ತಿಗೆ ನೆರವೇರಿಸುವುದರಲ್ಲಿ ಗ್ರಹಗಳು ಏನು ಮಾಡ್ತವೆ, ತಂತಾನೆಯೇ ತಮ್ಮ ಕ್ರೂರವಾದ ಹಲ್ಲುಗಳನ್ನು ಹೊರತಂದು ಬಿಡುತ್ತವೆ. ಸರಿ, ನಮ್ಮೆಲ್ಲರ ಒಂದು ಭಾಗ್ಯದಿಂದಾಗಿ ಮೋದಿ ನಿಶ್ಚಿತವಾದಂತಹ ನಿಯಂತ್ರಣ ಸ್ವರೂಪದ ಒಂದು ಓಟದಲ್ಲಿ ಅವರು ಭಯೋತ್ಪಾದಕರನ್ನು ನಿಯಂತ್ರಿಸಿದ್ದಾರೆ. ಹಾಗೂ ಅವರನ್ನು ಪ್ರಚೋದಿಸುವಂತಹ, ಅವರನ್ನು ಟ್ರೈನ್ ಅಪ್ ಮಾಡುವಂತಹ ಪಾಕಿಸ್ತಾನವನ್ನು ಕೂಡ ಒಂದು ಮಟ್ಟದಲ್ಲಿ ಅವರು ಏನು ಮಾಡಿದ್ದಾರೆ, ಸೈಲೆನ್ಸ್ ಮಾಡಿದ್ದಾರೆ. ಆದರೆ ಇದರ ರಿಪರ್ಕುಷನ್ಸ್ ಏನಿದೆ, ಇದರ ಮುಂದಿನ ದಿನಗಳು ಹೇಗೆ ಅಪಾಯಕಾರಿಯಾಗಿ ತಮ್ಮ ಹೆಡೆಯನ್ನು ಚಾಚಬಲ್ಲವು ಅನ್ನುವಂಥದ್ದನ್ನು ಎಷ್ಟೇ ರಾಜತಾಂತ್ರಿಕನಾಗಿ ತನ್ನ ಅಭಿಪ್ರಾಯಗಳನ್ನು ಹೇಳಬಲ್ಲಂತಹ ರೀತಿ ನೀತಿಗಳು ಇದ್ದರೂ ಕೂಡ ಅದನ್ನು ಊಹಿಸುವಂತಹದ್ದು ಕಷ್ಟ ಇರುತ್ತೆ. ಆದರೆ ಒಂದೊಂದೇ ರೀತಿಯ ಒಂದು ಬೆಳವಣಿಗೆಯನ್ನು ಕಂಡಾಗ ಪಾಕಿಸ್ತಾನ ಬಹಳ ಅಪಾಯದಲ್ಲಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನದಾದಂತಹ ಇನ್ನಿಷ್ಟು ದೊಡ್ಡ ವಿಷಕಾರಕವಾದಂಥ ಹೆಡೆಯನ್ನು ಮೇಲೆತ್ತುವಂಥದ್ದು ಕಷ್ಟ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಚೈನಾವೋ ಅಥವಾ ಬಾಂಗ್ಲಾದೇಶವೋ ಇನ್ನಿತರ ಕೆಲವು ತೊಂದರೆಗಳನ್ನು, ಮಿಸುಕಾಟಗಳನ್ನು ಭಾರತಕ್ಕೆ ತಂದೊಡ್ಡುವುದರಲ್ಲಿ ಯಾಕೆ ಅಂಥ ಒಂದು ಬೆಳವಣಿಗೆ ಆಗಿಬಿಟ್ರೆ ಅದಕ್ಕೆ ಆಶ್ಚರ್ಯ ಪಡಬೇಕಾದಂಥದ್ದು ಏನೂ ಇರೋದಿಲ್ಲ. ಆದರೆ ಅಂಥ ದುಸ್ಸಾಹಸಕ್ಕೆ ಅವು ಸದ್ಯಕ್ಕೆ ಕೈ ಹಾಕುವಂಥದ್ದು ಕಷ್ಟಕರವಾಗಿ ಇದ್ದಿರಬಹುದು. ಆದರೆ ಮೋದಿಯವರು ತಮ್ಮ ವಯಸ್ಸನ್ನೂ ಲಕ್ಷಿಸಿ, ಅಷ್ಟೇ ಅಲ್ಲ ತಮ್ಮ ಮೇಲೆ ಸರ್ರನೆ ಎರಗಬಹುದಾದಂತಹ, ಯಾಕೆಂದರೆ ಮೋದಿಯವರನ್ನು ಮುಗಿಸಬೇಕು ಅನ್ನುವಂಥ ರೀತಿಯಲ್ಲಿ ಹದ್ದಿನಂತೆ ಬಂದು ಅವರ ಜೀವಿತದ ಅವಧಿಯನ್ನು, ಅವರ ಕಗ್ಗೊಲೆಯನ್ನು ನಡೆಸುವುದರ ಮೂಲಕ ದೊಡ್ಡದಾದಂತಹ ಸಾಧನೆಯನ್ನು ಮಾಡಿ ತೋರಿಸಿದ್ದೇವೆ ಅನ್ನುವಂಥ ಅವರ ರಕ್ತಕ್ಕಾಗಿ ಹಪ್ಪಪ್ಪಿಸುವಂಥ ಅನೇಕ ಶಕ್ತಿಗಳು ಏನಿದೆ, ತಮ್ಮಲ್ಲಿಯೇ ತಾವು ಅಗಾಧವಾದಂತಹ ಶಕ್ತಿಯಲ್ಲಿ ಬೆಳೆದು ನಿಲ್ಲಬೇಕು ಅನ್ನುವಂಥ ಹಂಬಲವನ್ನು ಹೊಂದಿವೆ. ಇಂತಹ ಹಂಬಲವನ್ನು ಹೊಂದಿರುವಂಥ ಸಂದರ್ಭದಲ್ಲಿ ಈಗ ಏನು ನಡೀತಾ ಇದೆ, ಶನಿ ಕಾಟ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಶನೈಶ್ಚರ ಬುಧನ ಮೂಲಕವಾಗಿ, ಬುಧ ಯಾಕೆ ಅಂದರೆ ಅವನು ಈ ಜಾತಕಕ್ಕೆ ಅವನು ಘಾತಕನಾಗಿ, ಅಷ್ಟೇ ಅಲ್ಲ ಮರಣಸ್ಥಾನದ ಯಜಮಾನನಾಗಿ ಉಚ್ಚ ಸ್ಥಾನದಲ್ಲಿ ಇದ್ದರೂ ಕೂಡ ಕೇತುವಿನ ವಿಷದ ಜೊತೆಗೆ ಅವನು ಆ ಕನ್ಯಾದಲ್ಲಿ ಇದ್ದಿರೋದರಿಂದಾಗಿ ಅದು ಲಾಭದ ಮನೆಯೇ ಹೌದಾದರೂ ಕೂಡ ಅಲ್ಲಿ ಉರಿಯನ್ನು ಹೊತ್ತಿಸಿರುವಂತಹ ಏನು ಈ ಸರ್ಪಗಳಿಗೆ ಉರಿ ಅನ್ನುವಂತಹದ್ದು ಆದರೆ ಕಷ್ಟ ಆಗುತ್ತೆ. ನಾವು ಕೂಡ ಇವತ್ತು ನಮ್ಮ ಸಾಮಾಜಿಕ ಸ್ಥಿತಿಯಲ್ಲೂ ಗಮನಿಸಬಹುದು, ಹೆಚ್ಚಿನ ಸೆಕೆ ಆದಾಗ ಬಿಲಗಳಿಂದ ಹೊರಗೆ ಬರುವಂತಹ ಹಾವುಗಳು ಅಪಾಯವನ್ನು ಹೆಚ್ಚು ತರ್ತವೆ. ಹಾಗೆಯೇ ಇಲ್ಲಿಯೂ ಕೂಡ ಅಷ್ಟೇ, ಸೂರ್ಯನ ಉರಿಯಲ್ಲಿ ಇರುವಂತಹ, ಇವರ ಜಾತಕದಲ್ಲಿ ಸೂರ್ಯನ ಉರಿಯಲ್ಲಿ ಇರುವಂತಹ ಏನಿದೆ ಕೇತು ಅನ್ನುವಂಥ ಸರ್ಪ ಏನಿದೆ, ಅದು ಬುಧನ ಪಾಲಿಗೆ ಇನ್ನಿಷ್ಟು ವಿಷವನ್ನು ತುಂಬುವುದರ ಮೂಲಕ ಆ ಬುಧ ಮೋದಿಯವರಿಗೆ ಹೆಚ್ಚಿನ ತೊಂದರೆಯನ್ನು ತರಬಹುದಾದಂಥ, ಹಾಗಾಗಿ ಮೇ 28ರವರೆಗಿನ ಅವಧಿ ಒಂದು ರೀತಿಯಲ್ಲಿ ತೊಂದರೆದಾಯಕವಾಗಿದ್ದರೆ, ಯಾಕೆಂದರೆ ಅದು ಶನೈಶ್ಚರನ ಮೂಲಕವಾಗಿ ಅನೇಕ ರೀತಿಯ ಸಂಕಷ್ಟಗಳನ್ನು ಮೋದಿಯವರ ಪಾಲಿಗೆ ಒತ್ತಿ ಹೇಳ್ತಾ ಇದೆ. ಆ ನಂತರದಲ್ಲಿ ಒಂದೂವರೆ ವರ್ಷ ಏನು 2 ವರ್ಷಗಳ ಕಾಲ ಅಷ್ಟರ ಒಳಗಡೆ ಮೋದಿಯವರು ತಾವಾಗಿಯೇ ಪದತ್ಯಾಗವನ್ನು ಮಾಡಬಹುದಾದಂಥ ಸನ್ನಿವೇಶ ನಿರ್ಮಾಣ ಆದರೆ ಆಶ್ಚರ್ಯ ಇಲ್ಲ.
ಆಶ್ಚರ್ಯ ಇಲ್ಲ ಅನ್ನೋದಕ್ಕಂಥ ಕಾರಣಕ್ಕಾಗಿ ಅವರ ಸೇವೆಯ ಅವಶ್ಯಕತೆ ಇನ್ನೂ ಇದೆ ಅನ್ನುವಂಥದ್ದನ್ನು ಭಾರತ ಬಯಸ್ತಾ ಇದೆ. ಆದರೆ ಕೆಲವು ಕಿಡಿಗೇಡಿಗಳು ಅವರ ಜೀವದ ಮೇಲೆ ಬಹುದೊಡ್ಡದಾದಂತಹ ತೊಂದರೆಯನ್ನು ತರಬಹುದಾದಂತಹ ರೀತಿಯಲ್ಲಿ ಬುಧನ ಕಾಲಾವಧಿ ಮುಂದಿನ ಸುಮಾರು 2.25 ವರ್ಷ ಈಗ ಬರುವ ಮೇ 28ರ ನಂತರದಲ್ಲಿ 2.5 ವರ್ಷಗಳ ಕಾಲ. ಅಂದರೆ ನಾನು ಏನನ್ನು ಹೇಳಲಿಕ್ಕೆ ಹೋಗ್ತಿದ್ದೇನೆ ಅಂತಂದರೆ, ಈಗ ಏನು ಅವರಿಗೆ 2.5 ವರ್ಷಗಳ ಕಾಲದ ಈ ಪಂಚಮ ಶನಿ ಕಾಟ ನಡೀತಾ ಇದೆ, ಇದು ಬಹಳ ಉಗ್ರ ಸ್ವರೂಪದ್ದಾಗಿ ಮೋದಿಯವರ ಮೇಲೆ ಎರಗಬಹುದು ಅನ್ನುವಂಥದ್ದನ್ನು ಅವರ ಜಾತಕ ತೋರಿಸ್ತಾ ಇದೆ. ಹಾಗೆಯೇ ನಾವು ಇದನ್ನು ಗಮನಿಸಬೇಕು. 7.5 ವರ್ಷಗಳ ಶನಿ ಕಾಟ ಸಾಡೆ ಸಾತಿ ಬಂದಾಗ ಅವರಿಗೆ ಅದು ಏನೂ ತೊಂದರೆ ಆಗಿರಲಿಲ್ಲ. 2 ಎಲೆಕ್ಷನ್ಗಳನ್ನು ಅವರು BJPಯನ್ನೇ ಆಧರಿಸಿಕೊಂಡು ಸರ್ಕಾರವನ್ನು ರಚಿಸುವಂತಹದ್ದಾದರೂ ಸರಿ, ಸರ್ಕಾರವನ್ನು ಮಾಡಬಹುದಾದಂತಹ ಬಹುಮತವನ್ನು ಅವರು BJPಯಿಂದಲೇ ಪಡೆದಿದ್ದರು, ಮಿತ್ರ ಪಕ್ಷಗಳಿದ್ದರೂ ಕೂಡ. ಆದರೆ ಶನಿ ಕಾಟ ಇರದೇ ಹೋದಂತಹ 2023ನೇ ಇಸ್ವಿಯ ಲೋಕಸಭಾ ಚುನಾವಣೆಯಲ್ಲಿ NDA ಮಿತ್ರ ಪಕ್ಷಗಳ ಬೆಂಬಲವಿರದೆಯೇ ಅವರು ಸರ್ಕಾರವನ್ನು ರಚಿಸುವಂಥದ್ದು ಅಥವಾ ಅದನ್ನು ತುಲನಾತ್ಮಕವಾಗಿ ತೂಗಿಸಿಕೊಂಡು ಹೋಗುವಂತಹದ್ದು ಬಹಳ ದುರ್ಭರವಾದ ಸ್ಥಿತಿ ಇದೆ. ಹಾಗಾದರೆ 7.5 ವರ್ಷದ ಶನಿ ಕಾಟ ಇರುವಾಗ ಕೊಡದೆ ಹೋದಂತಹ ತೊಂದರೆಯನ್ನು ಶನೈಶ್ಚರ ಈಗ ಕೊಡ್ತಾನೆ ಅಂತ ಕೇಳಿದ್ರೆ, ಈಗ ಯಾಕೆ ಕೊಡ್ತಾನೆ ಅಂತಂದರೆ, ಮಂಗಳನ ಸಂದರ್ಭದಲ್ಲಿ ಶನಿಯ ಸಂದರ್ಭದ ಭುಕ್ತಿ ನಡೀತಾ ಇದೆ. ಯಾವತ್ತೂ ಮಂಗಳನಿಗೂ ಮತ್ತು ಶನೈಶ್ಚರರಿಗೂ ಈ ಎಣ್ಣೆ ಸಿಗೆಕಾಯಿ ಸಂಬಂಧ. ಹಾಗಾಗಿ ಸಂಪೂರ್ಣವಾದಂತಹ ಘರ್ಷಣೆಯಲ್ಲಿ ಈಗ ಮಂಗಳ ಮತ್ತು ಶನೈಶ್ಚರರಿದ್ದಾರೆ. ಹಾಗೇ ಅಲ್ಲ, ಚಂದ್ರನ ಜೊತೆಗೆ ಈ ಶನೈಶ್ಚರನ ಮಿಸುಕಾಟಗಳಿದೆ. ಶನೈಶ್ಚರ ಯಾವಾಗಲೂ ಮೋದಿಯವರ ಪಾಲಿನ ಸುಖವನ್ನು ಹಾಳು ಮಾಡುವಂತಹ ಕೆಟ್ಟ ಗ್ರಹವಾಗಿ ಅವರ ಜಾತಕದಲ್ಲಿ ಕುಳಿತಿದ್ದಾನೆ. ಅಷ್ಟೇ ಅಲ್ಲ, ಬುಧ ಅನೇಕ ರೀತಿಯ ಬೌದ್ಧಿಕವಾದ ಸ್ವರೂಪದ ನೆಲೆಯಲ್ಲಿ ಅನೇಕ ಲಾಭಗಳನ್ನು ಮೋದಿಯವರಿಗೆ ಕೊಡ್ತೇನೆ, ಅವರನ್ನು ಬುದ್ಧಿವಂತರನ್ನಾಗಿ ಮಾಡ್ತೇನೆ ಅಂದರೂ ಕೂಡ ಕೆಲವು ನಿರ್ದಿಷ್ಟವಾದ ಸಂದರ್ಭದಲ್ಲಿ ತನ್ನ ಕೈಯಲ್ಲಿ ಒಂದು ಹರಿತವಾದ ಆಯುಧ ಇದ್ದರೆ ಮೋದಿಯವರನ್ನು ಬಡಿಯುವುದಕ್ಕೂ ಕೂಡ ಹೇಸುವಂತಹ ಗ್ರಹವಾಗಿ ಅವನು ಉಳಿದಿಲ್ಲ ಅವರ ಜಾತಕದಲ್ಲಿ. ಹಾಗಾಗಿ ಈ ಎಲ್ಲ ಕಾಲಘಟ್ಟಗಳು, ಈ 2.25 ವರ್ಷಗಳ ಅವಧಿ ಏನಿದೆ, ಅದು ಮೋದಿಯವರು ಬಹಳ ಎಚ್ಚರಿಕೆಯಿಂದ ಅಡಿ ಇಡಬೇಕಾದಂತಹ ಸಂದರ್ಭವಾಗಿ ನಿಂತಿದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಷಯವನ್ನು ದೃಢಪಡಿಸುವುದು ಏನಂತಂದರೆ, ಇಷ್ಟಾದರೂ ಕೂಡ ಅವರು ಈ ಎಲ್ಲ ರೀತಿಯ ತಮ್ಮದೇ ಆದಂತಹ ರೀತಿಯಲ್ಲಿ ಅವರು ಒತ್ತಡವನ್ನು ಎದುರಿಸುತ್ತಿದ್ದರೂ ಕೂಡ ಯಾವುದೋ ಒಂದು ಬಗೆಯಲ್ಲಿ ಪ್ರತಿಯೊಂದು ರೀತಿಯ ಅಡೆತಡೆಗಳನ್ನು ನಿವಾರಿಸಿಕೊಂಡು ಭಾರತ ಎಲ್ಲರ ಕಣ್ಣಿನಲ್ಲಿ ಕಾಂತಿಯುಕ್ತವಾದಂತಹ ದೇಶವನ್ನಾಗಿ ಪರಿವರ್ತಿಸುವಲ್ಲಿ ಅವರು ಯಶಸ್ವಿ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಕೂಡ ಲೋಕಸಭಾ ಚುನಾವಣೆ ಅಕಸ್ಮಾತ್ತಾಗಿ ಆಯಿತು ಅಂತಂದರೆ ಹೆಚ್ಚಿನ ರೀತಿಯ ಲಾಭವನ್ನು BJP ಪಕ್ಷಕ್ಕೆ, ತನ್ನ ಹಿಡಿತದಲ್ಲಿ ಇರುವಂತಹ BJP ಪಕ್ಷಕ್ಕೆ ಅವರು ಒದಗಿಸಿಕೊಡುವಲ್ಲಿ ಯಾವ ಅನುಮಾನವೂ ಇಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ಆ ಕಾಲನ ಸಂದರ್ಭದ ಯಾವುದೋ ಒಂದು ನಿರ್ಧಾರ ಇದೆಯಲ್ಲ, ಆ ಕಾಲನ ಎದುರುಗಡೆ ನಾವು ಬಾಗಲೇಬೇಕಾದಂತಹ ಪರಿಸ್ಥಿತಿ ಇರ್ತದೆ. ಅಂತಹ ಕಾಲನ ಬಗೆಗಾಗಿ ಅವರು ಎಂದೂ ಕಾಲನನ್ನು ಒಲಿಸಿಕೊಳ್ಳುವುದರಲ್ಲಿ ಹಿಂದೆ ಬೀಳುವಂಥವರಲ್ಲ. ಹಾಗಾಗಿ ಅವರು, ಯಾಕೆಂದರೆ ಅವರ ಬಾಲ್ಯದ ಅಥವಾ ಅವರ ಮದುವೆ ಸಂದರ್ಭದ ನಂತರದಲ್ಲಿ ಅವರು 2 ವರ್ಷಗಳ ಕಾಲ ಕೆಲವು ಭಾರತದ ಪ್ರದೇಶಗಳನ್ನು ಸುತ್ತಾಡಿದ್ದಾರೆ. ಆ ಸುತ್ತಾಟದ ಸಂದರ್ಭದಲ್ಲಿ ಅವರು ಆರಾಧಿಸಿರತಕ್ಕಂಥ ಭೈರವನ ಸಿದ್ಧಿ ಅವರಿಗಿರೋದ್ರಿಂದ ಎಲ್ಲವನ್ನೂ ಮೀರಿ ನಿಲ್ಲುವಂಥ ಚೈತನ್ಯವನ್ನು ಅವರು ಪಡೆದಿದ್ದಾರೆ. ಅಷ್ಟೇ ಅಲ್ಲ, 24 ವರ್ಷಗಳ ಸುದೀರ್ಘ ಕಾಲ, ಇನ್ನೂ 4 ವರ್ಷಗಳ ಕಾಲ ನ್ಯಾಯವಾಗಿ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಯಬೇಕಾದಂಥ ವಿಶೇಷ ಇದೆ. ಅಂದರೆ 28 ವರ್ಷಗಳ ಕಾಲ, ಈ ದೀರ್ಘಾವಧಿಯ ಕಾಲಕ್ಕೆ ಅವರು ಬಹಳ ಮುಖ್ಯವಾದಂತಹ ಆಯಕಟ್ಟಿನ ಸ್ಥಳದಲ್ಲಿ ಒಬ್ಬ ಚಹಾವನ್ನು ಮಾರುವಂಥ ಹುಡುಗ ಭಾರತದ ಪ್ರಧಾನಿಯಾಗಿ ಇಡೀ ವಿಶ್ವಕ್ಕೆ ಅದ್ಭುತ ಚೈತನ್ಯವಾಗಿ ಕಾಣುವಂತಹ ಪರಿವರ್ತನೆಯನ್ನು ಹೊಂದುತ್ತಾರೆ ಅಂತಾದರೆ ಅದು ಅತ್ಯಂತ 7 ಜನ್ಮದ ಸುಕೃತದ ಫಲವಾಗಿರ್ತದೆ. ಅಷ್ಟೇ ಅಲ್ಲ, 140 ಕೋಟಿ ಭಾರತೀಯರಲ್ಲಿ 80 ಕೋಟಿ ಜನ ಅವರನ್ನು ಆರಾಧಿಸ್ತಾರೆ ಅಂತಾದರೆ ಇದೊಂದು ವಿಶೇಷ ಅಲ್ಲದೆ ಏನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಎಲ್ಲ ವಿಶೇಷದ ನಡುವೆಯೂ ಗ್ರಹಗಳು ಕೆರಳಿ ನಿಂತಿರುವಂತಹ ಸಂದರ್ಭ ಬಂತು ಅಂತಾದಾಗ ಯಾವುದು ಸಿಂಹಾಸನವಾಗಿರ್ತದೋ ಅದೇ ಹಾವಾಗಿ ಎದ್ದು ಹೆಡೆಯನ್ನು ಬಡಿಯುವಂತಹ ದುರ್ಭರ ಸ್ಥಿತಿಯನ್ನು ತಂದುಬಿಡ್ತದೆ. ಇದಕ್ಕಾಗಿ ಜಾಗೃತರಾಗಿರಬೇಕು, ಮೃತ್ಯುಂಜಯನನ್ನು ಧ್ಯಾನಿಸುವಂತಹ ರೀತಿಯಲ್ಲಿರಬೇಕು. ಅಷ್ಟೇ ಅಲ್ಲ, ಒಳವಲಯದ ಕೆಲವು ಪ್ರತಿರೋಧಗಳನ್ನು ನಿಗ್ರಹಿಸುವಂತಹ ಜಾಣತನವನ್ನು ಅವರು ತೋರಿಸಬೇಕಾಗತ್ತೆ. ಯಾಕೆಂತಂದರೆ ಯಾವಾಗ ಹೊರಗಿನ
ಜನ ವಿರೋಧಿಗಳಾಗಿರ್ತಾರೋ ಅವರನ್ನು ಎದುರಿಸಬಹುದಾದಂಥ ಶಕ್ತಿಯನ್ನು ನಾವು ತೋರಬಲ್ಲೆವು. ಆದರೆ ಒಳಗೆ ತೊಂದರೆಗಳಿದ್ದಾಗ ಅದನ್ನು ಎದುರಿಸುವಂಥದ್ದು ಕಷ್ಟ ಆಗ್ತದೆ. ಹಾಗಾದರೆ ಒಳಗಿನ ತೊಂದರೆಗಳು ಏನು ಅಂತ ನೋಡಿದರೆ ಅವು ಯಾವುದು ಎಕ್ಸ್ಟ್ರಾ ಆರ್ಡಿನರಿ ನಾವು ಹೇಳಬಹುದಾದಂಥ ರೀತಿಯಲ್ಲಿ ಅವು ಕಾಣಿಸ್ತಾ ಇಲ್ಲ. ಆದರೆ ಸಮಯ ಬಂದಾಗ ಬುಧನಂತಹ ದುಷ್ಟಗ್ರಹಗಳು, ಬುಧ ದುಷ್ಟಗ್ರಹಗಳು ಅಂತಂದರೆ ಎಲ್ಲರ ಪಾಲಿಗೂ ದುಷ್ಟಗ್ರಹ ಅಂತಲ್ಲ, ಆದರೆ ಮೋದಿಯವರ ಪಾಲಿಗೆ ಆತ ದುಷ್ಟಗ್ರಹವಾಗಿರ್ತಾನೆ. ಆತನ ಆ ಕರಿ ನೆರಳು ಮೋದಿಯವರನ್ನು ಏನು ಮಾಡಿದಾಗ ವಿಸ್ತರಿಸಿ ಆ ನೆರಳು ಅವರನ್ನು ಸೆರೆ ಹಿಡಿದುಕೊಂಡಾಗ ಯಾವಾಗ ಯಾವುದು ಸಂಭವಿಸಬಹುದು ಅನ್ನುವಂಥದ್ದನ್ನು ಹೇಳೋದು ಕಷ್ಟ. ಆದರೆ ಭಾರತವನ್ನು ಅನೇಕ ರೀತಿಯಲ್ಲಿ ಸಂರಕ್ಷಿಸಿದಂಥ ಮೋದಿಯವರಿಗೆ ದೇವರು ಆ ಮೃತ್ಯುಂಜಯ ದೊಡ್ಡ ರೀತಿಯ ಆಶೀರ್ವಾದವನ್ನು ಕೊಡಲಿ ಅಂತ ಕೇಳ್ತಾ ನಮಸ್ಕಾರ ಮಾಡ್ತಾ ಇದ್ದೇನೆ. ನಮಸ್ಕಾರ.